ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕದ ಪ್ರೇಕ್ಷಕರಿಗೆ ನಾನು ಈ ಹಿಂದೆನೇ ಹೇಳ್ದಂಗೆ ಪೈಪ್ಲೈನ್ ಮಾಡ್ಸೋಕ್ಕೆ ನಮ್ಮ ತೋಟದ್ದು ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಇವತ್ತು ಮೈಸೂರಿಂದ ಪೈಪ್ಗಳು ಬಂದಿದೆ ನಮಗೆ. ಫಿನಾಲೆಕ್ಸ್ ಕಂಪ್ನಿಯಿಂದ ಪೈಪ್ಗಳೆಲ್ಲ ಬಂದಿದೆ, ನೋಡ್ಬೋದು. ಎಲ್ಲ ಮೆಟೀರಿಯಲ್ 6 kg ಪೈಪ್ ಇದು. ಮತ್ತೆ ಇಲ್ಲಿ ಮೆಟೀರಿಯಲ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ನೀಟಾಗಿ, ಪ್ಯಾಕಿಂಗ್ ಅಲ್ಲೆಲ್ಲ ಕಂಪ್ಲೀಟ್ VRL ಅಲ್ಲಿ ಹಾಕಿ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ. VRL ತೋರ್ಸಮ್ಮ, ಎಲ್ಲ ಕಂಪ್ಲೀಟ್ ಆಗಿ ನಮಗೆ ಒರಿಜಿನಲ್ ಐಟಮ್ಸ್ಗಳು ಕಂಪ್ಲೀಟ್, ಎಲ್ಲ ವಾಲ್ಗಳು ಎಲ್ಲ ಕಂಪ್ಲೀಟ್ ನಿಮಗೆ ಬೋರಿಂದ ಬರೋಂಥ ನೀರಿಂದ ಬರೋದು ಎಲ್ಲ ಟ್ಯೂಬು ಎಲ್ಲ ನೀಟಾಗಿ ಎಲ್ಲಾನು ಕಳಿಸ್ಕೊಟ್ಟಿದ್ದಾರೆ. ಸೊ ಫಿನಾಲೆಕ್ಸ್ ಕಂಪ್ನಿ ರೆಫರ್ ಮಾಡೋದು ಯಾಕೆ ಅಂದ್ರೆ ಕ್ವಾಲಿಟಿ ನಿಮಗೆ ಒಂದು ತಲೆಮಾರಿಯಿಂದ ಇನ್ನೊಂದು ತಲೆಮಾರು ಗಂಟ ಬರಬೇಕು, ಆ ಕ್ವಾಲಿಟಿ ಪೈಪ್ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ನಮಗೆ ಹೊರಗಡೆಯಿಂದ ಹೋಲ್ಸೇಲ್ ಆಗಿ ನಾವು ಫ್ಯಾಕ್ಟ್ರಿಯಿಂದನೇ ತರಿಸೋದ್ರಿಂದ ತುಂಬಾ ನಿಮ್ಗೆ ಕಡಿಮೆ ರೇಟಿನಲ್ಲಿ ಪೈಪ್ಗಳು ಸಿಗುತ್ತೆ. ಮತ್ತೆ ಹೊರಗಡೆ ನೀವು ಏನು ಅಂಗಡಿಗಳಲ್ಲಿ ತಗೋತೀರಾ ನಿಮ್ಮ ಸಿಟಿಗೆ ಹತ್ರ ಇರೋಂಥವು ಅಂತೆ ಜಾಗಕ್ಕಿಂತ ನಿಮ್ಗೆ ಹೆಚ್ಚು ಕಡಿಮೆ ಲಾಟ್ ಆಫ್ ಡಿಸ್ಟೆನ್ಸ್ ಇದೆ. ಒಂದು ಪೈಪ್ಗೆ ಕಮ್ಮಿ ಅಂದ್ರೆ ನಿಮ್ಗೆ ರೈಟು ನೀವು ಬೇಕಾದ್ರೆ ನೀವು ಪೈಪ್ ಲೈನ್ ಇಲ್ಲಿ ಬಂದಾಗ ನೀವು ಬಿಲ್ ಹಾಕ್ಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ವೈರ್ ಬೇಸನ್ ಬರುತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ನಾವು ಫ್ಯಾಕ್ಟ್ರಿಯಿಂದನೇ ಹೋಲ್ಸೇಲ್ ಆಗಿ ತಗೊಂಡೋದ್ರಿಂದ ಕಮ್ಮಿಗೆ ಸಿಗುತ್ತೆ. ತುಂಬಾ ಅದ್ಭುತವಾದ ಪೈಪ್ಗಳು ನಿಮಗೆ ಬಾಳಿಕೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಮೈಸೂರಿಂದ ಇಷ್ಟು ಬಂದಿದೆ, ನಾನು ಎಲ್ಲಾನು ಇವಾಗ ಆಗ್ತಾ ಇದೀನಿ ಕೂಡ. ವಾಹಿನಿ ಕಂಪ್ನಿದ ಹಾಕ್ಸಿದೆ ಹೊಸಲಿ. ಅದು ಒಳಗಡೆ 6 kg ಪೈಪ್ ಇತ್ತು, 600 ಅಡಿ ಉದ್ದ ಒಂದ್ ಲೆಂತ್ ಇತ್ತು. ಸೊ ಇನ್ನೊಂದ್ ಲೈನ್ ಬೇಕು, ಔಟು ಇನ್ನು 2 ಇರ್ಬೇಕು ಅಂತ ನಮ್ಮ ಕೊಳ್ಳೇಗೌಡರು ಪ್ಲಾನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಒಂದು 35 ಲೆಂತ್ ಮಾತ್ರ ತರಿಸಿದ್ದೀನಿ. ದಯವಿಟ್ಟು ನೀವೇನಾದ್ರೂ ಪೈಪ್ ಪ್ಲಾನ್ ಮಾಡ್ಬೇಕಂದ್ರೆ ಫಸ್ಟ್ ಪ್ಲಾನ್ ಮಾಡಿ ಅದಕ್ಕೆ ಎಷ್ಟು ಪೈಪ್ ಬೇಕು ಎಷ್ಟು ಎಲ್ಲಾನು ಬರ್ಕೊಂಡು ನೀವು ಬಂದ್ರೆ ಖಂಡಿತ ನಾವು ಆ ಪ್ಲಾನ್ಗಳನ್ನ ನಾನು ಕೊಡಿಸ್ಕೊಡ್ತೀನಿ. ಇದು ಯಾವುದೇ ರೀತಿ ಕಾಸ್ಟ್ ಇಲ್ಲ ನಿಮ್ಗೆ, ಇದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಂಗಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ಲಾನ್ ಕೊಡ್ತೀವಿ ನಾವು. ಆ ಪ್ಲಾನ್ ತಗೊಂಡು ಆರ್ಡರ್ ಕೊಡಿ. ಒಂದ್ ಕಡೆ ನಿಮ್ಗೆ ಎಲ್ಲ ಅನಿಸ್ತದೆ ಬೇಕಾದ್ರೆ ಬಿಲ್ ಕೂಡ ಹಾಕ್ಸಿ, ನೀವು ಎಲ್ಲಿ ಬೇಕಾದ್ರೂ ನೀವು ಬಿಲ್ ಹಾಕ್ಸಿರ ಆ ಬಿಲ್ಲಲ್ಲಿ ಏನಾದ್ರು ವೈಬ್ರೇಷನ್ ಬಂದ್ರೆ ನೋಡಿ ಆ ಬಿಲ್ಗೂ ಈ ಬಿಲ್ಗೂ ಎಷ್ಟು ಬರುತ್ತೆ ಅನ್ನೋದು ನೋಡ್ಬಿಟ್ಟು ತಗೊಳ್ಳಿ. ನಿಮ್ಗೆ ಎಲ್ಲಿ ಕಡಿಮೆ ಸಿಗುತ್ತೆ, ಕ್ವಾಲಿಟಿ ಎಲ್ಲಿ ಸಿಗುತ್ತೆ, ಕಡಿಮೆ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಳ್ಳಿ. ದಯವಿಟ್ಟು ನಾನು ಫಿನಾಲೆಕ್ಸ್ ಕಂಪ್ನಿನ ರೆಫರ್ ಮಾಡ್ತೀನಿ. ಯಾಕಂದ್ರೆ ಇದೇನು ನಮ್ಗೆ ಕಮಿಷನ್ ಬಂದ್ಬಿಡುತ್ತೆ ಇನ್ನೊಂದು ಬರುತ್ತೆ ಅಂತ ನಾನು ಫಿನಾಲೆಕ್ಸ್ ರೆಫರ್ ಮಾಡ್ತಾರ, ನಮ್ಗೆ ಏನು ಸಿಗೋದು ಇಲ್ಲ, ಇರೋ 1 ರೂಪಾಯಿನೂ ಏನೂ ಇಲ್ಲ. ನನ್ಗೆ ಉದ್ದೇಶ ಇಷ್ಟೇ, ರೈತರುಗಳಿಗೆ ಒಂದು ಸಲ ಕೆಲಸ ಮಾಡಿದ್ದು ಇನ್ನೊಂದು ಸಲ ಅವ್ರಿಗೆ ಪಾಪ ಖರ್ಚು ಬರಬಾರ್ದು. ಸೊ ಆ ಉದ್ದೇಶಕ್ಕೆ ಫಿನಾಲೆಕ್ಸ್ ಕಂಪ್ನಿನ ನಾನು ರೆಫರ್ ಮಾಡ್ತೀನಿ. ನನಗೆ ರೆಫರ್ ಮಾಡಿದ್ದು ಕೊಳ್ಳೇಗೌಡರು, ಪಾಪ ಅವರು ತೀರೋಗ್ಬಿಟ್ರು 9ನೇ ತಾರೀಕಲ್ಲಿ. ಅವರು ನನಗೆ ಫಿನಾಲೆಕ್ಸೇ ಹಾಕ್ಸ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವರು ನೋಡಿದ್ದಾರೆ, ಅವರು ತುಂಬಾ ಒಂದು 21 ವರ್ಷದಿಂದ ಪೈಪು ಯಾವುದೇ ರೀತಿ ತೊಂದರೆ ಕೊಟ್ಟಿದ್ದಿಲ್ಲ ಅವ್ರಿಗೆ. ಸೊ ಆ ಉದ್ದೇಶದಿಂದ ನನಗೆ ಫಿನಾಲೆಕ್ಸ್ ಹಾಕಿ ನೀವು ದಯವಿಟ್ಟು ಶಿವನೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಫಿನಾಲೆಕ್ಸ್ನೇ ಇವತ್ತು ಮೈಸೂರಿಂದ ಎಲ್ಲ ಬಿಲ್ಲೆಲ್ಲ ಕಳಿಸಿ ನಾನು ಅವ್ರು ಬಂದು ಪಾಪ ಫಸ್ಟೇ ದುಡ್ಡ ಕೇಳಲಿಲ್ಲ, ಅವರು ಮನೆಗೆ ಬಂದಾದ್ಮೇಲೆ ದುಡ್ಡು ಕೊಡಿ ಸರ್ ನೀವು ಅಂತ ಹೇಳಿದ್ರು ಕಂಪ್ನಿಯವರು. ಸೊ ಮನೆಗೆ ಬಂದಾದ್ಮೇಲೆ ದುಡ್ಡು ಕೊಟ್ಟಿದ್ದೀನಿ. ಫಸ್ಟೇ ಅವರು ಅಡ್ವಾನ್ಸ್ ಇಸ್ಕೊಳ್ಳೋದಾಗ್ಲಿ ಇನ್ನೊಂದು ಕೊಡಿ ಅಂತ ನನ್ನ ಕೇಳಲಿಲ್ಲ ಮ್ಯಾನೇಜರು. ಮನೆಗೆ ಬಂದಾದ್ಮೇಲೆ ರೈತರು ಮೋಸ ಮಾಡೋಣ ಅಂತ ಅವ್ರಿಗೆ ಗೊತ್ತು. ಸೊ ಮನೆಗೆ ಬಂದಾದ್ಮೇಲೆ ಕ್ಯಾಶ್ ಕೊಟ್ಟಿದ್ದಾರೆ. ನನ್ನ ಹತ್ರ ಕ್ಯಾಶ್ ಇತ್ತು, ಒಂದು ಫೋನ್ ಪೇ ಅಲ್ಲಿ ದುಡ್ಡು ಇರಲಿಲ್ಲ. ಸೊ ಆ ಉದ್ದೇಶಕ್ಕೆ ಮನೆಗೆ ಬಂದಾದ್ಮೇಲೆ ಇಸ್ಕೊಂಡ್ರು. ಫಸ್ಟೇ ಎಲ್ಲ ಮೆಟೀರಿಯಲ್ ಎಲ್ಲ ಕಳ್ಸಿಕೊಟ್ರು. ಮನೆ ಮುಂದಕ್ಕೆ ಬರುತ್ತೆ ನಿಮ್ಗೆ, ಅವರೇ ಸರ್ವಿಸ್ ಕೊಡ್ತಾರೆ. ಏನೋ ಡ್ರೈವರ್ಗೆ ಅಂದ್ಬಿಟ್ಟು 1200 ರೂಪಾಯಿ ಮೈಸೂರಿಂದ ಇಲ್ಲಿ ಬಂದಿರೋ 1200 ರೂಪಾಯಿ ನಾನು ಕೊಟ್ಟೆ. ಸೊ ನೀವು ಅಷ್ಟೇ, ನೀವೇನು ಹೊರಗಡೆಗೆ 2000-3000 ಕೊಡ್ತೀರಾ, ಅವ್ರಿಗೆ 1000-1500 ಡ್ರೈವರ್ ಕೊಟ್ರೆ ಸಾಕು. ನಿಮ್ಗೆ ಕಂಪ್ಲೀಟ್ ಆಗಿ ಡಿಸ್ಕೌಂಟ್ ಹಾಕಿ ನಿಮ್ಗೆ ಪೈಪು ಏನಿದೆ ಫಿನಾಲೆಕ್ಸ್ ಕಂಪ್ನಿಯಿಂದ ಕಳಿಸ್ಕೊಡ್ತಾರೆ. ಡೈರೆಕ್ಟ್ ಇದು ಫ್ಯಾಕ್ಟ್ರಿಯಿಂದ ಬರುವಂತದ್ದು, ಮತ್ತೊಮ್ಮೆ ಹೇಳ್ತಾ ಇದೀನಿ, ಅಂಗಡಿದಲ್ಲ ಇದು, ಹೋಲ್ಸೇಲ್ ಫ್ಯಾಕ್ಟ್ರಿದು ಏನ್ ಅಂಗಡಿ ಇದೆ ಅಲ್ಲಿಂದ ಬರುತ್ತೆ. ಇದು ನಿಮ್ಗೆ ಹೊರಗಡೆಯಿಂದ ಮಾರ್ಜಿನ್ ಏನ್ ಹಿಡ್ಕೊಂಡು ಮಾಡ್ತಾರೆ ಅದೆಲ್ಲ ನಿಮ್ಗೆ ಮಿಕ್ಕೊಳ್ಳುತ್ತೆ, ಟ್ಯಾಕ್ಸ್ ಮಿಕ್ಕೊಳ್ಳುತ್ತೆ, ಎಲ್ಲ ಮಿಕ್ಕೊಂಡು ಕಂಪ್ನಿಗೆ ಡೈರೆಕ್ಟ್ ಕಂಪ್ನಿ ಏನ್ ರೈಟ್ ಇಟ್ಟಿರುತ್ತೆ ಆ ಕಂಪ್ನಿ ರೈಟು ನಿಮ್ಗೆ ಬೀಳುತ್ತೆ ಇಲ್ಲಿ ಫಿನಾಲೆಕ್ಸ್ ಕಂಪ್ನಿದು. ಸೊ ತುಂಬಾ ಒಳ್ಳೆ ಕ್ವಾಲಿಟಿ. ನನ್ಗೆ ಖರ್ಚಾಗಿರೋದು ಇವಾಗ ಕೇವಲ ಅನ್ಬೇಡ್ದು, ಯಾಕಂದ್ರೆ ನಮ್ಮ ರೈತರುಗಳಿಗೆ ಜಾಸ್ತಿನೇ ಅದು 46,000 ರೂಪಾಯಿ ಬಿದ್ದಿದೆ ನನಗೆ ಇಷ್ಟು ರೈಟ್ಗೆ. 36 ಲೆಂತ್ ಪೈಪು ಮತ್ತೆ ಅರ್ಧ ಇಂಚು ಸುಮಾರು ಒಂದು 15 ರಿಂದ 16 ಐಟಮ್ಗಳು ಬಂದಿದೆ ಕೂಡ ಇಲ್ಲಿ.
ಒಂದು 15-16 ಐಟಮ್ಗೆ ನನಗೆ 46,000 ರೂಪಾಯಿ ಇಲ್ಲೇ ಕಾಸ್ಟ್ ಆಗಿದೆ. ಇನ್ನು ಹೆಗ್ಡೆ ಫ್ಲಿಂಕರ್ಗೆ ಒಂದು 200 ಫ್ಲಿಂಕರ್ ಬೇಕು ಅಂತ ಹೇಳಿದ್ದಾರೆ, ಜೆಟ್ ಹೂವು. ಅದು ಯಾವುದು ನಿಮ್ಮ ಬೋರಲ್ಲಿ ಡಿಸ್ಚಾರ್ಜ್ ಎಷ್ಟು ಬರುತ್ತೆ ಅದ್ರ ಆಧಾರಿತವಾಗಿ ಹೆಗ್ಡೆ ಫ್ಲಿಂಕರ್ ಹಾಕ್ಬೇಕಂತ ರೆಫರ್ ಮಾಡಿದ್ದಾರೆ. ಸೊ ಅದು ಕೂಡ ನನಗೆ ಶಿವಮೊಗ್ಗದ ಫ್ಯಾಕ್ಟ್ರಿಯಿಂದ ಬರ್ತೈತೆ. ಒಂದು ಫ್ಲಿಂಕರ್ಗೆ 15 ರೂಪಾಯಿ 75 ಪೈಸಾ ವಾಸುಪಾಸು ಹೇಳಿದ್ದಾರೆ, ಒರಿಜಿನಲ್ ಅದು. ಸೊ ಅದಕ್ಕೋಸ್ಕರ ಅದಕ್ಕೊಂದು 3,000 ರೂಪಾಯಿ 200 ಫ್ಲಿಂಕರ್ಗೆ ಹೇಳಿದ್ದಾರೆ. ಸೊ ಎಲ್ಲ ಟೋಟಲಿ ಒಂದು 50,000 ರೂಪಾಯಿ ನನಗೆ ಖರ್ಚಾಗ್ತಿದೆ 1 ಎಕರೆಗೆ ಪೈಪ್ ಲೈನ್ಗೆ. ಒಂದು 50,000, ಇನ್ನು ಲೇಬರು ಡಿಟಾಟಿ ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು 10,000 ರೂಪಾಯಿ ಮುಂದಕ್ಕೆ ಹೋಗುತ್ತೆ. ಒಂದು 65,000-70,000 ರೂಪಾಯಿ ಖರ್ಚಾಗೇ ಆಯ್ತದೆ ಏನೇ ಹೆಂಗೆ ಆದ್ರು. ಬಟ್ ಒಂದು ಸಲ ನೀವು ಖರ್ಚು ಮಾಡಿದ್ರೆ ಸುಮಾರು ಒಂದು ತಲೆಮಾರು, ಅಂದ್ರೆ ನಿಮ್ಮ ತಲೆಮಾರಿಂದ ನಿಮ್ಮ ಮಗನವರಿಗೂ ಇದು ಯಾವುದೇ ರೀತಿ ತೊಂದರೆಗಳು ಬರಲ್ಲ. ನೀವೇನಾದ್ರೆ ಬೇರೆಯವ್ರನ್ನ ಕೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ಸರ್ ಯಾವುದೇ ಕಂಪ್ನಿ ಹಾಕ್ಸಿದ್ರು ಕೂಡ ನಿಮ್ಗೆ ಬಿಸಿಲು ಒಣಗಿದ್ರೆ ಒಣಗೋಗುತ್ತೆ ಅಂತಾರೆ. ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ನಾನು ಹೋಗಿ ನೋಡ್ಕೊಂಡು ಬಂದು ಎಲ್ಲಾನು ತಿಳಿದು ಮಾಡ್ತಾ ಇರೋದು, ಇದನ್ನ ಸುಮ್ಸನೆ ಮಾಡ್ತಾ ಇರೋದಲ್ಲ. ಬೇರೆಯವ್ರ ತೋಟದಲ್ಲಿ ಲಾಂಗ್ ಟೈಮ್ ಇರೋ ತೋಟಗಳು, ಹಳೆ ತೋಟಗಳಿಗೆ ಹೋಗಿ ನುರಿತ ಇಂಜಿನಿಯರ್ ಅವ್ರ ಹತ್ರ ಪ್ಲಾನ್ ಹಾಕ್ಸಿರೋದು. ಕುಳ್ಳೇಗೌಡರು ಸಾಮಾನ್ಯರಲ್ಲ, ಇಂಜಿನಿಯರ್ ಅವರು. ಯಾರು ಒಂದು ಇಂಜಿನಿಯರ್ ಸಹ ಪಾಲಕರಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋರು. ಇಂಜಿನಿಯರ್ ಗೊತ್ತಿರುತ್ತೆ ಯಾವ ಪೈಪ್ ಹಾಕ್ಸ್ಬೇಕು, ಯಾವ ಗೇಜಲ್ಲಿ ಹಾಕ್ಸ್ಬೇಕು, ಎಷ್ಟು ಕ್ವಾಲಿಟಿ ಇರೋದು ಹಾಕ್ಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಉದ್ದೇಶದಿಂದ ಈ ಪೈಪ್ನ ಅವರು ಸಜೆಷನ್ ನಮಗೆ ರೆಫರ್ ಮಾಡಿರೋದು. ಖಂಡಿತ ಅವರು ಹಾಕ್ಸಿರೋಂಥದ್ದು ಹಂಗೆ ಬಾಳಿಕೆ ಬಂದಿದೆ. ಸೊ ಆ ಉದ್ದೇಶಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಉದ್ದೇಶ ನಮ್ಮ ರೈತರುಗಳಿಗೆ ಪದೇ ಪದೇ ಖರ್ಚು ಬರಬಾರ್ದು, ಪದೇ ಪದೇ ಅವರು ತಲೆ ಕೆಡಿಸ್ಕೋಬಾರ್ದು. ಒಂದು ಸಲ ನಿಶ್ಚಯತೆಯಿಂದ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ. ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ, ಎಲ್ಲ ರೈತರುಗಳಿಗೂ ಒಳ್ಳೇದಾಗ್ಲಿ. ಸೊ ಆ ಉದ್ದೇಶದಿಂದ ನಾನು ಇದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ನಿರ್ಮಲಾ ಭೂಮಾತೆ, ಜೈ ಸುಭಾಷ್ ಪಳ್ಳೆ.